ಆ ಬುಧನ ಮಗ ಪುರೂರವ, ಕೇಳಿದ್ದೇವೆ ಕಥೆಯನ್ನು. ಇಲೆಯಲ್ಲಿ ಹುಟ್ಟಿದಂಥವನು ಪುರೂರವ. ಆ ಪುರೂರವ ಅವನು 100 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅವನು ಭಗವಂತನ ಆರಾಧನೆಯನ್ನು, ಹಿಮಾಲಯದಲ್ಲಿ ಕೂತು ಭಗವಂತನ ಆರಾಧನೆಯನ್ನು ಮಾಡಿದ್ದಾನೆ. ಸಪ್ತದ್ವೀಪಗಳ ಆಧಿಪತ್ಯವನ್ನು ಹೊಂದುತ್ತಾ ಇದ್ದಾನೆ. ಕೇಶಿ ಪ್ರಭೃತಯೋ ದೈತ್ಯಾ ಕೋಟಿಶೋ ಏನದಾರಿತಾ. ಅವನ ಪ್ರಭಾವ ಎಂಥದ್ದು ಅಂತಂದರೆ, ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ದೈತ್ಯರನ್ನು ಗೆದ್ದಂಥವನು ಆ ಪುರೂರವ. ಊರ್ವಶಿ ಅವನ ಮಡದಿ ಆಗ್ತಾ ಇದ್ದಾಳೆ. ಅದಕ್ಕೊಂದು ಕಾರಣ ಇದೆ. ಒಮ್ಮೆ ದೇವಲೋಕದ ಅಪ್ಸರೆಯರಲ್ಲಿ ಊರ್ವಶಿಯನ್ನು ಕೇಶಿ ಅಂತನೋ ದೈತ್ಯ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾನಂತೆ. ದೇವತೆಗಳಿಗೆ ಬಿಡಿಸ್ಲಿಕ್ಕಾಗಲಿಲ್ಲಂತೆ. ಪುರೂರವ ಹೋಗಿ ಅವಳನ್ನು ಬಿಡಿಸ್ಕೊಂಡು ಬಂದಿದ್ದಾನಂತೆ. ಅದಕ್ಕೆ ಆವಾಗಿಂದ ಇಂದ್ರದೇವರಿಗೆ ಪುರೂರವನ ಮೇಲೆ ಭಾರೀ ಪ್ರೀತಿ. ಪುರೂರವ ಅಂತಂದರೆ ಇಂದ್ರದೇವರಿಗೆ ಭಾರೀ ಸಖ್ಯ. ಎಷ್ಟರ ಮಟ್ಟಿಗೆ ಅಂತಂದರೆ, ಇಂದ್ರಲೋಕಕ್ಕೆ ಸ್ವರ್ಗಕ್ಕೆ ಹೋದರೆ ಇಂದ್ರದೇವರು ತಮ್ಮ ಸಿಂಹಾಸನದಲ್ಲಿ ಜೊತೆಯಲ್ಲಿ ಕುಡಿಸ್ಕೊಳ್ತಾ ಇದ್ದರಂತೆ ಪುರೂರವನನ್ನು. ಅರ್ಧ ಸಿಂಹಾಸನದಲ್ಲಿ ಕುಡ್ತಾ ಇದ್ದಂತೆ ಪುರೂರವ. ಅಂತಹ ಒಂದು ಪ್ರೀತಿ ಇಂದ್ರದೇವರಿಗೆ ಪುರೂರವನ ಮೇಲಿತ್ತು. ಆ ಪುರೂರವನನ್ನು ಊರ್ವಶಿ ಬಯಸಿದ್ದಾಳಂತೆ. ಅದೇನಾಯಿತು? ಹೀಗೆ ಇಂದ್ರಲೋಕದಲ್ಲಿ ಈ ಕಥೆ ಮತ್ಸ್ಯಪುರಾಣದಲ್ಲಿದೆ, ಭಾಗವತಾದಿ ಬೇರೆ ಗ್ರಂಥಗಳಲ್ಲಿಲ್ಲ. ಈ ಪುರೂರವನ ಕಥೆ ಭಾಗವತದಲ್ಲಿ ಬಂದಿದೆ. ಐಲ ಗೀತೆ ಅಂತ ಒಂದು ಬಂದಿದೆ ಏಕಾದಶ ಸ್ಕಂಧದಲ್ಲಿ. ಪುರೂರವ ಊರ್ವಶಿಯನ್ನು ಕಳೆದುಕೊಂಡಾಗ ಏನು ವ್ಯಥೆಪಟ್ಟ, ನಂತರದಲ್ಲಿ ವೈರಾಗ್ಯವನ್ನು ಹೊಂದಿದಾಗ ಆವಾಗ ಅವನ ಮಾತುಗಳು ಏನು ಅನ್ನೋದನ್ನು ಬಹಳ ವಿಸ್ತೃತವಾಗಿ ಬಹಳ ಸೊಗಸಾಗಿ ಭಾಗವತ ಹೇಳುತ್ತೆ. ಊರ್ವಶಿ ಪುರೂರವನ ಮಡದಿಯಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಮತ್ಸ್ಯಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಪುರೂರವ ಸ್ವರ್ಗಲೋಕದಲ್ಲಿದ್ದಾನೆ. ಒಂದು ಬಾರಿ ಭರತಮುನಿ, ನಾಟ್ಯಶಾಸ್ತ್ರ ಪ್ರವರ್ತನೆ ಮಾಡಿದಂತಹ ಭರತಮುನಿ ರಚನೆ ಮಾಡಿರುವಂತಹ ಒಂದು ಕಥೆಯನ್ನು ಅವಲಂಬನ ಮಾಡಿಕೊಂಡು ಲಕ್ಷ್ಮೀ ಸ್ವಯಂವರ ಪ್ರಸಂಗ, ಅದನ್ನು ಆ ರೂಪಕವನ್ನು ಅವರು ಮಾಡ್ತಾ ಇದ್ದಾರಂತೆ. ಲಕ್ಷ್ಮೀ ಸ್ವಯಂವರ ಪ್ರಸಂಗವನ್ನು ದೇವಲೋಕದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಊರ್ವಶಿಯೇ ಲಕ್ಷ್ಮಿಯಾಗಿದ್ದಾಳಂತೆ. ಇನ್ನು ಮೇನಕ, ರಂಭ ಅವರೆಲ್ಲರೂ ಕೂಡ ಸೇರಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಹೀಗೆ ನರ್ತನ ನಡೀತಿರುವಾಗ ಊರ್ವಶಿ ಲಕ್ಷ್ಮಿಯಾಗಿ ನರ್ತನವನ್ನು ಮಾಡ್ತಾ ಇದ್ದಾಳೆ, ಅಭಿನಯವನ್ನು ಮಾಡ್ತಾ ಇದ್ದಾಳೆ. ಆ ಪುರೂರವನನ್ನು ನೋಡಿದಾಗ ಅವಳಿಗೆ ಒಂದು ಬಾರಿ ಅಭಿನಯನೇ ಮರ್ತೋಯ್ತಂತೆ. ಮನಸೋತು ಬಿಟ್ಟಿದ್ದಾಳೆ. ಅವಳು ಹಾಗೆ ಸ್ತಬ್ಧಳಾಗಿ ನಿಂತುಬಿಟ್ಟಿದ್ದಾಳಂತೆ. ಯಾರು? ಊರ್ವಶಿ. ಆವಾಗ ಅವಳಿಗೆ ಶಾಪ ಬಂದಿದೆ. ಭರತಮುನಿ ಶಾಪವನ್ನು ಕೊಡ್ತಾ ಇದ್ದಾನೆ. ಶಚಾಪ ಭರತಃ ಕ್ರೋಧಾತ್ ವಿಯೋಗಾದಸ್ಯ ಭೂತಲೇ ಪಂಚಾಶದಾಬ್ದಾನಿ ಲತಾ ಸೂಕ್ಷ್ಮ ಭವಿಷ್ಯಸಿ. ನೀನು ಅಪಚಾರವನ್ನು ಮಾಡಿದ್ದೀಯ. ಲಕ್ಷ್ಮೀ ಸ್ವಯಂವರ ರೂಪಕವನ್ನು ಮಾಡ್ತಾ ಇರುವಾಗ ಪಾತ್ರಕ್ಕೆ ಮಾಡಿದ ಅಪಚಾರ, ಈ ರೂಪಕಕ್ಕೆ ಮಾಡಿದಂತಹ ಅಪಚಾರ ಇದು. ಆದ್ದರಿಂದ ಇದಕ್ಕೆ ನಿನಗೆ ಶಾಪವನ್ನು ಕೊಡ್ತಾ ಇದ್ದೇನೆ. ನೀನು ಪುರೂರವನ ಜೊತೆಯಲ್ಲಿ ಸಂಸಾರ ಮಾಡ್ತೀಯ, ಆದರೆ ಅವನ ವಿಯೋಗದಿಂದ ನೀನು ತಪ್ತಳಾಗ್ತೀಯ. ಅಲ್ಲಿ 55 ವರ್ಷ ನೀನು ಒಂದು ಬಳ್ಳಿಯಾಗಿ ವಿಯೋಗದಲ್ಲಿ ಇರ್ತೀಯಾ ಅಂತನೋ ಶಾಪವನ್ನು ಅವಳಿಗೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಪುರೂರವನಿಗೂ ಕೂಡ ಶಾಪವನ್ನು ಕೊಡ್ತಾ, ನೀನು ಈ ದೇವಲೋಕದ ಅಪ್ಸರೆಯಲ್ಲಿ ಮನಸ್ಸನ್ನು ಮಾಡಿದ್ದೀಯಾ, ಆದ್ದರಿಂದ ನೀನು ಪಿಶಾಚನಾಗ್ತೀಯ ಅಂತ ಅವನಿಗೂ ಕೂಡ ಶಾಪವನ್ನು ಕೊಡ್ತಾ ಇದ್ದಾರೆ. ಅವರಿಬ್ಬರು ಈ ರೀತಿಯಲ್ಲಿ ನಂತರದಲ್ಲಿ ದಂಪತಿಗಳಾಗಿದ್ದಾರೆ. ಊರ್ವಶಿ ಹಾಗೆ ಪುರೂರವರು. ಆ ಊರ್ವಶಿಯ ನಿಯಮಗಳು ಕೆಲವೊಂದೆಲ್ಲ ಇತ್ತು. ನಾನು ಘೃತಪಾನವನ್ನೇ ಮಾಡಬೇಕು ಅಂತೆಲ್ಲ ನಿಯಮಗಳಿತ್ತು. ಅದಕ್ಕನುಗುಣವಾಗಿ ಅವಳು ಇದ್ದಾಳೆ. ಆ ಊರ್ವಶಿಯಲ್ಲಿ 8 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಆ ಶಾಪ ಎಲ್ಲ ಮುಗಿದ ಮೇಲೆ ಆ ಊರ್ವಶಿ ಮತ್ತು ಪುರೂರವರು ಜೊತೆ ಸೇರಿದಾಗ 8 ಜನ ಮಕ್ಕಳಾಗಿದ್ದಾರೆ. ಆಯು, ದೃಢಾಯು, ಅಶ್ವಾಯು, ಧನಾಯು, ಧೃತಿಮಾನ್, ವಸು, ಶುಚಿವಿದ್ಯಾ, ಶತಾಯು ಅಂತ 8 ಜನ ಮಕ್ಕಳಾಗಿದ್ದಾರೆ. ಆ ಮೊದಲನೇದವನು ಆಯು. ಆ ಆಯುವಿನ ಮಗ ನಹುಷ. ಎರಡನೇದವನು ರಜಿ ಅಂತ. ನಹುಷನ ತಮ್ಮ ರಜಿ ಅಂತ. ಆ ರಜಿ ಅಂಥವನು ಅಂತಂದರೆ ಭಾರೀ ಪರಾಕ್ರಮಿಯವನು. ಒಮ್ಮೆ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ನಡೀತಾ ಇತ್ತಂತೆ.
ಎಷ್ಟು ಯುದ್ಧ ಆದರೂ ಕೂಡ ಯಾರೂ ಸೋಲ್ತಾ ಇಲ್ಲ. ಭಯಂಕರವಾದ ಯುದ್ಧ ನಡೀತಾ ಇದೆ ದೇವತೆಗಳಿಗೂ ದೈತ್ಯರಿಗೂ. ಹೋಗಿ ಬ್ರಹ್ಮದೇವರ ಹತ್ರ ಕೇಳಿದ್ರಂತೆ, ಯಾರು ಗೆಲ್ತಾರೆ ಇಲ್ಲಿ ಅಂತ. ರಜಿ ಎಲ್ಲಿದ್ದಾನೆ ಅಲ್ಲಿ ಗೆಲುವು ಅಂತ ಹೇಳಿದ್ರಂತೆ ಬ್ರಹ್ಮದೇವರು. ದೇವತೆಗಳು ರಜಿಯನ್ನು ಸೇರಿಸ್ಕೊಂಡ್ಬಿಟ್ರಂತೆ ತಮ್ಮ ಕಡೆಯಲ್ಲಿ. ರಜಿ ದೇವತೆಗಳಿಗೆ ಸಹಾಯವನ್ನು ಮಾಡಿದ್ದಾನೆ. ಇಷ್ಟು ದಿವಸಗಳ ಕಾಲ ಯುದ್ಧ ನಡೆದರೂ ಕೂಡ ಸೋಲದೇ ಇರುವ ದೈತ್ಯರು ರಜಿ ಬಂದಾಗ ಸೋತಿದ್ದಾರಂತೆ. ಹೀಗಾಗಿ ಇಂದ್ರದೇವರಿಗೆ ರಜಿ ಮೇಲೆ ಭಾರಿ ಪ್ರೀತಿ. ರಜಿಗೆ ಇಂದ್ರದೇವರು ಮಗನಂತಿದ್ದಾರಂತೆ. ಅಷ್ಟು ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ರಜಿಗೂ ಕೂಡ ಇಂದ್ರದೇವರ ಮೇಲೆ ಭಾರಿ ಪ್ರೀತಿ. ಅದಕ್ಕೆ ರಜಿ ಏನು ಮಾಡ್ತಾ ಇದ್ದಾನೆ, ತನ್ನ ಅವಸಾನದ ಕಾಲದಲ್ಲಿ ಕಾಡಿಗೆ ತಪಸ್ಸಿಗೆ ಹೋಗುವಾಗ ತನ್ನ ಎಲ್ಲ ರಾಜ್ಯವನ್ನು ಇಂದ್ರದೇವರಿಗೆ ಕೊಟ್ಟು ಹೋಗಿಬಿಟ್ಟಿದ್ದಾನಂತೆ. ಮಕ್ಕಳಿಗೆ ಕೊಡಲೇ ಇಲ್ಲ. ಮಕ್ಕಳಿಗೆ ಕೊಡದೇನೆ ಎಲ್ಲ ರಾಜ್ಯವನ್ನು ಇಂದ್ರದೇವರಿಗೆ ಕೊಟ್ಟು ಕಾಡಿಗೆ ತಪಸ್ಸಿಗೆ ಅಂತ ಹೋಗಿಬಿಟ್ಟಿದ್ದಾನಂತೆ. ಮಕ್ಕಳು ಹೋಗಿ ಇಂದ್ರದೇವರ ಹತ್ರ ಜಗಳ ಮಾಡಿ ನಮ್ಮಪ್ಪನ ರಾಜ್ಯ ಇದು ಅಂತ ಹೇಳಿ ಅವರು ತಮ್ಮ ರಾಜ್ಯವನ್ನಲ್ಲದೇನೆ ಇಂದ್ರದೇವರ ರಾಜ್ಯವನ್ನು ಕಬಳಿಸ್ತಾ ಇದ್ದಾರಂತೆ. ಸ್ವರ್ಗಾಧಿಪತ್ಯವನ್ನು ಕಬಳಿಸ್ತಾ ಇದ್ದಾರಂತೆ. ಆವಾಗ ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರ ಹತ್ರ ಕೇಳಿದ್ರಂತೆ, ಹೀಗೆ ನಮ್ಮ ಸಂಪತ್ತನ್ನೆಲ್ಲವನ್ನು ಕೂಡ ರಜಿಯ ಮಕ್ಕಳು ಅಪಹಾರವನ್ನು ಮಾಡಿದ್ದಾರೆ, ಅದಕ್ಕೆ ಏನು ಉಪಶಮನ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದಾಗ ಆವಾಗ ಬೃಹಸ್ಪತ್ಯಾಚಾರ್ಯ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಒಂದು ಗ್ರಂಥ ಬರೆದ್ರಂತವ್ರು. ನಾಸ್ತಿಕ್ಯ ಮತ ಪ್ರವರ್ತನೆ ಮಾಡಿದರಂತೆ ಬೃಹಸ್ಪತ್ಯಾಚಾರ್ಯರು. ಚಾರ್ವಾಕ ಮತ ಅದು ಪ್ರಸಿದ್ಧವಾಗಿದೆ. ನಾಸ್ತಿಕ್ಯ ಮತ ಪ್ರವರ್ತನೆಯನ್ನು ಮಾಡಿದ್ದಾರೆ. ದೇವರಿಲ್ಲ, ಧರ್ಮ ಇಲ್ಲ ಅಂತ ಹೇಳಿ ಪಾಷಂಡ ಮತವನ್ನು ಪ್ರವರ್ತನೆ ಮಾಡಿದ್ದಾರೆ. ಅದನ್ನು ಓದಿದಾಗ ಅವರಿಗೆ ಭಾರಿ ಖುಷಿಯಾಯಿತು. ಅದರಲ್ಲಿ ಏನಿದೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂಕುತಃ. ಈ ಶರೀರ ಬಿಟ್ಟು ಆತ್ಮ ಅಂತ ಎಲ್ಲಿದೆ? ಶರೀರ ಸುಟ್ಟೋಯ್ತು ಅಂತಾದರೆ ಮತ್ತೆ ನಾವು ಬರೋದು ಹೇಗೆ ಸಾಧ್ಯ? ಆದ್ದರಿಂದ ಬದುಕಿರುವಷ್ಟೊತ್ತು ಚೆನ್ನಾಗಿ ಬದುಕಬೇಕು. ಋಣಂಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ಆದರೂ ಚಿಂತೆ ಇಲ್ಲ, ತುಪ್ಪ ತಿನ್ನಬೇಕು, ನಾವು ಆನಂದದಿಂದ ಇರಬೇಕು ಅನ್ನೋದು ಆ ಗ್ರಂಥದಲ್ಲಿದೆ. ಅದನ್ನೆಲ್ಲ ಓದಿದಾಗ ಭಾರಿ ಖುಷಿಯಾಯಿತು ಅಂತ. ಯಾವ ಉಪವಾಸ ಇಲ್ಲ, ನಿಯಮಗಳಿಲ್ಲ, ವ್ರತಗಳಿಲ್ಲ, ಧರ್ಮ ಇಲ್ಲ ಅಂತನ್ನೋದೇ ಅದರ ವಿಷಯ. ಆ ರೀತಿಯಾಗಿರುವಂತಹ ಗ್ರಂಥ ಅದನ್ನು ಓದಿ ಬಹಳ ಖುಷಿಯಾಯಿತು ಅಂತವರಿಗೆ. ಅವರೆಲ್ಲರೂ ಕೂಡ ವೇದ ಬಾಹಿರರಾಗ್ತಾ ಇದ್ದಾರೆ, ವೇದ ನಿಂದಕರಾಗಿ ಬಿಟ್ಟಿದ್ದಾರಂತೆ. ಯಾವಾಗ ಅವರು ವೇದ ನಿಂದಕರಾದರೋ ಅವರ ತೇಜಸ್ಸೆಲ್ಲ ಕ್ಷೀಣ ಆಗೋಯ್ತು, ದುರ್ಬಲರಾಗಿ ಬಿಟ್ಟಿದ್ದಾರೆ. ದುರ್ಬಲರಾದ ಮೇಲೆ ಇಂದ್ರದೇವರು ಸುಲಭವಾಗಿ ಅವರನ್ನೆಲ್ಲರನ್ನು ಕೂಡ ನಿಗ್ರಹಿಸಿ ರಾಜ್ಯವನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಈ ರೀತಿಯಲ್ಲಿ ರಜಿಯ ಕಥೆ. ಈ ನಹುಷ ಮೊದಲನೇ ಮಗ ನಹುಷ. ಆ ನಹುಷನಿಗೆ ಯತಿ, ಯಯಾತಿ, ಸಂಯಾತಿ ಅಂತೆಲ್ಲ ಮಕ್ಕಳಾಗಿದ್ದಾರೆ. ಅದರಲ್ಲಿ ಆ ಯಯಾತಿ ಏನಿದ್ದಾನೆ, ಆ ಯಯಾತಿಗೆ 5 ಜನ ಮಕ್ಕಳು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತಿಬ್ಬರು ಮಡದಿಯರು. ಅದರಲ್ಲಿ ಶರ್ಮಿಷ್ಠೆಗೆ 3 ಜನ, ದೇವಯಾನಿಗೆ 2 ಮಕ್ಕಳು. ಯದು, ತುರುವಸು ಅಂತ 2 ದೇವಯಾನಿಗೆ ಮಕ್ಕಳು. ಶರ್ಮಿಷ್ಠೆಗೆ ದೃಶ್ಯು, ಆನು ಮತ್ತು ಪೂರು ಅಂತ 3 ಜನ ಮಕ್ಕಳು. ಆ ಪೂರ್ವಿನಿಂದ ವಂಶ ಮುಂದುವರಿತಾ ಇದೆ, ಪೌರವ ವಂಶ ಬೆಳೀತಾ ಇದೆ ಅಂತ. ಇದರಲ್ಲಿ ವೈವಸ್ವತಮನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನೀವು ಹೇಳಿದ್ರಿ ಶರ್ಮಿಷ್ಠೆ ಹಾಗೆ ದೇವಯಾನಿ ಇಬ್ಬರೂ ಕೂಡ ಯಯಾತಿಯ ಮಡದಿಯರು ಅಂತ. ದೇವಯಾನಿ ಶುಕ್ರಾಚಾರ್ಯರ ಮಗಳು. ಶುಕ್ರಾಚಾರ್ಯರ ಮಗಳು ಬ್ರಾಹ್ಮಣ ಕುಮಾರಿ. ಅವಳು ಯಯಾತಿಯನ್ನು ಮದುವೆಯಾಗುವಂಥ ಪ್ರಸಂಗ ಏನು ಬಂತು? ಯಾಕೆ ಮದುವೆ ಆದಳು? ಏನು ಕಥೆ ಅಂತ ಕೇಳಿದಾಗ ವಿಸ್ತೃತವಾಗಿ ಆ ಕಥೆಯನ್ನು ಹೇಳ್ತಾರೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ಕಥೆ. ಕಚದೇವಯಾನಿಯ ಕಥೆ ಬಹಳ ಪ್ರಸಿದ್ಧವಾಗಿರುವಂಥದ್ದು. ದೇವತೆಗಳಿಗೂ ದೈತ್ಯರಿಗೂ ಅನೇಕ ಬಾರಿ ಯುದ್ಧ ನಡೆದಾಗ ದೇವತೆಗಳು ಮರಣವನ್ನು ಹೊಂದಿದರೂ ಕೂಡ ಬದುಕುವಂತಹ ಉಪಾಯ ಇಲ್ಲ. ದೈತ್ಯರು ಮರಣವನ್ನು ಹೊಂದಿದರೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದಾರೆ. ಅದಕ್ಕೆ ಶುಕ್ರಾಚಾರ್ಯರಲ್ಲಿರುವ ಸಂಜೀವಿನಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಅಂತನ್ನುವ ಅಪೇಕ್ಷೆಯಿಂದ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನನ್ನೇ ಕಳಿಸಿದ್ದಾರೆ. ಕಚ ಬಂದಿದ್ದಾನೆ ಶುಕ್ರಾಚಾರ್ಯರ ಬಳಿಗೆ, ನಾನು ನಿಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ. ಅವನು ಅಲ್ಲಿ 100 ವರ್ಷಗಳ ಕಾಲ ಇದ್ದು ಸೇವೆಯನ್ನು ಮಾಡಿದ್ದಾನಂತೆ. ಶುಕ್ರಾಚಾರ್ಯರ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಂಡಿದ್ದಾನೆ ಅಂತ. 100 ವರ್ಷಗಳ ಕಾಲ ಅವನು
ಶುಕ್ರಾಚಾರ್ಯರ ಬಳಿಯಲ್ಲಿ ಬ್ರಹ್ಮಚರ್ಯದಿಂದ ಇದ್ದಾನೆ. ಅಲ್ಲಿ ಹೋಗುವಾಗಲೇ ಬೃಹಸ್ಪತ್ಯಾಚಾರ್ಯರು ದೇವತೆಗಳು ಹೇಳಿ ಕಳಿಸಿದ್ದಾರೆ, ಶುಕ್ರಾಚಾರ್ಯರಿಗೆ ಮಗಳು ದೇವಯಾನಿ ಬಹಳ ಪ್ರಿಯಳಾದವಳು, ನೀನು ಅವಳನ್ನು ಸಂತೋಷಪಡಿಸಿದರೆ ಶುಕ್ರಾಚಾರ್ಯರಿಗೆ ಬಹಳ ಖುಷಿಯಾಗತ್ತೆ, ಅವರು ವಿದ್ಯೆಯನ್ನು ಕೊಡ್ತಾರೆ ಅಂತ. ಹೀಗಾಗಿ ಇವನು ರಮಣೀಯವಾಗಿ ಹಾಡು ಹಾಡೋದು, ಹೂಗಳನ್ನು ತಗೊಂಬರೋದು, ಅವಳಿಗೆ ಮಾಲೆಯನ್ನು ಪೋಣಿಸಿಕೊಡೋದು, ಹೀಗೆ ಬಹಳಷ್ಟು ಸಹಾಯಗಳನ್ನು ಮಾಡ್ತಾ ಇದ್ದಾನೆ. ಸ್ನೇಹವೇ ಅವಳಿಗೆ ಇವನಲ್ಲಿ ಉಂಟಾಗಿದೆ. ಮುಂದೆ ನಿಮಗೆಲ್ಲ ಗೊತ್ತಿರುವಂತಹ ಕಥೆ, ಕಚನನ್ನು 2 ಬಾರಿ ಕೊಂದಾಗ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಬಲದಿಂದ ಬದುಕಿಸಿದ್ದಾರೆ. ನಂತರದಲ್ಲಿ ಆ ರಾಕ್ಷಸರು, ದೈತ್ಯರು ಅವನನ್ನು ತುಂಡು ಮಾಡಿ, ಅವನನ್ನು ಸುಟ್ಟು ಬೂದಿ ಮಾಡಿ ಮಧ್ಯದಲ್ಲಿ ಸೇರಿಸಿ ಶುಕ್ರಾಚಾರ್ಯರಿಗೆ ಪಾನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪಾನ ಮಾಡಿದ್ದಾರೆ ಶುಕ್ರಾಚಾರ್ಯರು. ದೇವಯಾನಿ ಬರಲಿಲ್ಲ ಕಚ ಅಂತ ಹೇಳ್ತಾಳೆ. ನೋಡ್ತಾರೆ, ತನ್ನ ಹೊಟ್ಟೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಏನು ಮಾಡಬೇಕೀಗ? ಆವಾಗ ಶುಕ್ರಾಚಾರ್ಯರ ಬಳಿ ಶುಕ್ರಾಚಾರ್ಯ ಹೇಳ್ತಾನೆ, ನನ್ನ ಹೊಟ್ಟೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬರೋದಿಲ್ಲ ಅಂತ. ನಾನು ಬೇಕಾ ಅಥವಾ ಕಚ ಬೇಕಾ ಅಂತ ಕೇಳಿದಾಗ ದೇವಯಾನಿ ಅಂತಾಳೆ, ಧೂಮಾಂ ಶೋಕಾವಗ್ನಿ ಕಲ್ಪೋದಹೇತಾಂ ಕಚಸ್ಯ ನಾಶಸ್ತವ ಚೈವೋಪಘಾತಃ ಕಚಸ್ಯ ನಾಶೇ ಮಮ ನಾಸ್ತಿ ಶರ್ಮ ತವೋಪಘಾತೆ ಜೀವಿತುನ್ನಾಸ್ಮಿ ಶಕ್ತ. ಇಬ್ಬರಲ್ಲಿ ಒಬ್ಬರ ವಿಯೋಗವೂ ಕೂಡ ನನಗೆ ಸಹಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಕಚ ಸತ್ತರೆ ನನಗೆ ಜೀವನದಲ್ಲಿ ಸುಖನೇ ಇಲ್ಲ, ನೀನು ಸತ್ತರೆ ನನಗೆ ಜೀವನವೇ ಇಲ್ಲ, ಅಪ್ಪ ಸತ್ತರೆ ನನಗೆ ಜೀವನ ಇಲ್ಲ, ನನ್ನ ಪ್ರಿಯ ಕಚ ಅವನು ಸತ್ತರೆ ನನಗೆ ಜೀವನದಲ್ಲಿ ಸುಖ ಇಲ್ಲ, ಆದ್ದರಿಂದ ನನಗಿಬ್ಬರೂ ಬೇಕು ಅಂತ ಹಠ ಮಾಡುತ್ತಾಳೆ. ಕೊನೆಗೆ ಶುಕ್ರಾಚಾರ್ಯರು ಹೊಟ್ಟೆಯಲ್ಲಿರುವಾಗಲೇ ವಿದ್ಯೆಯನ್ನು ನೀಡಿ ನಂತರದಲ್ಲಿ ಅವರು ಏಹಿ ಏಹಿ ಅಂತ ಕರೆದಾಗ ಕಚ ಅವರ ಉದರವನ್ನು ಭೇದಿಸಿಕೊಂಡು ಬಂದು ಶುಕ್ರಾಚಾರ್ಯರನ್ನ ಬದುಕಿಸ್ತಾ ಇದ್ದಾನೆ. ನಂತರದಲ್ಲಿ ದೇವಯಾನಿಗೂ ಕಚನಿಗೂ ಅಲ್ಲಿಂದ ಹೊರಟಾಗ ಅದು ಮಧ್ಯದ ಅವಧಿ, ಇನ್ನೂ ನಂತರದಲ್ಲಿ ಕೆಲವು ಸಮಯ ಅವನು 100 ವರ್ಷ ಇರುತ್ತೇನೆ ಅಂತ ಹೇಳಿರ್ತಾನೆ. ಅಲ್ಲಿ 100 ವರ್ಷ ಆಗಿರೋದಿಲ್ಲ, 100 ವರ್ಷದ ತನಕ ಇದ್ದು ವಿದ್ಯಾಭ್ಯಾಸವನ್ನು ಬ್ರಹ್ಮಚರ್ಯವನ್ನು ಮುಗಿಸಿ ಅಲ್ಲಿಂದ ಹೊರಡ್ತಾನೆ. ಹೊರಡುವ ಸಂದರ್ಭದಲ್ಲಿ ಕಚದೇವಯಾನಿಯ ಸಂಭಾಷಣೆ ಏನಿದೆ, ನಂತರದಲ್ಲಿ ಬರುವಂತಹ ಯಯಾತಿಯ ಪ್ರಸಂಗ, ಉಳಿದ ಕಥಾಭಾಗವನ್ನು ನಾಳೆ ದಿವಸ ಚಿಂತಿಸೋಣ ಅಂತ ಹೇಳ್ತಾ ಇವತ್ತಿನ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರುವಂತಹ ಆಚಾರ್ಯರ ರಾಜರ ಹೃದ್ಗುಹಾವಾಸಿಯಾಗಿರುವ ಹೇಗ್ರೀವಾಭಿನ್ನನಾದ ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.